ಸೀಮೆಯ ಒಡಲ ಶರಾವತಿಯ ದಡದಲ್ಲಿರುವುದೇ ಸೀಗೆ ಕಣಿವೆ. ಅರ್ಥ ಕಾಣುವುದಲ್ಲ ಬ್ರಾಹ್ಮಣರ ಕೇರಿ, ಇತ್ತ ಕಾಣುವುದು ಈಡಿಗರ ಕೇರಿ. ಈಡಿಗರ ಒಡೆಯ ನಮ್ಮ ತಂದೆ ಕೊಲ್ಲನಾಯಕರು, ಅವರ ಮುದ್ದಿನ ಮಗನಾನು ಶೇಷ. ಕಿರಿಯರೆಲ್ಲ ಶೇಷನಾಯಕರೇ ಎಂದು ಗುರುತಿಸಿದರೆ, ಹಿರಿಯರೆಲ್ಲ ಶೇಷ ಶೇಷ ಎಂದು ಕರೆದರು. ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದರು. ವಿದ್ಯಾವಂತನಾಗು ಮಗು ಎಂದು ಹೊರಸಿದರು. ವಿದ್ಯೆ ಎನ್ನುವುದು ನಮ್ಮ ತಲೆಗೆ ಹತ್ತಲಿಲ್ಲ, ಬುದ್ಧಿವಂತನೆಂದೆನಿಸಿಕೊಂಡೆ. ನಾಡಿನವರಿಗೆಲ್ಲ ನಮ್ಮ ವಂಶವನ್ನ ಕಂಡೆದೆಷ್ಟು ಪ್ರೀತಿ. ನಾಡಿನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕಾಗಿ ನಮ್ಮ ತಂದೆಯನ್ನ ಕಾಣುವುದು ಕ್ರಮ. ಅಂತೆಯೇ ನಮ್ಮ ಮನೆಯ ಚಾವಡಿಯಲ್ಲಿ ಹಲವು ಮಂದಿ ನೆರೆಯುತ್ತಾರೆ. ಇಂದು ಅಂತಹ ಸಂದರ್ಭವನ್ನ ಪೂರೈಸಿದ ಬಳಿಕ ನಮ್ಮವರಿಂದ ಬಂದ ವರ್ತಮಾನ ಕಾಡು ಪ್ರಾಣಿಗಳ ಉಪಟಳ, ಬೇಟೆಯಾಡಬೇಕು. ಈಡಿಗರಾದಂತಹ ನಮಗೆ ಬೇಟೆಯನ್ನ ಮತ್ತೊಬ್ಬರು ಹೇಳಿಕೊಡಬೇಕೆ? ಎಲ್ಲವರನ್ನ ಒಳಗೂಡಿಕೊಂಡು ಕಾರಣಂತ ಬೇಟೆಗೆ ಹೊರಟು ನಿಂತವನ ತಡ ಮಾಡುವುದಲ್ಲ. ಕಣ್ಣಿಗೆ ಕಾಣಿಸಿದ ಕಾಡ ಹಂದಿಗೆ ಬಾಣ ಪ್ರಯೋಗ ಮಾಡಿದೆ. ಕಣ್ತಪ್ಪಿಸಿ ಓಡುತ್ತಿರುವಾಗ ಬಹುದೂರ ಬಂದೆ ನಾನು. ನಮ್ಮವರೆಲ್ಲ ಎತ್ತ ಹೋದರೋ ಏನು, ಒಮ್ಮಿಂದೊಮ್ಮೆ ಕತ್ತಲಾಯಿತಲ್ಲ. ಎಲ್ಲರನ್ನ ಕೂಗಿ ಕರೆಯೋಣವೆಂದರೆ ಗಂಟಲು ಒಣಗುತ್ತಾ ಇದೆ. ನಾಲಿಗೆಯನ್ನು ಹೊರಚಾಚುವುದಕ್ಕಾಗುವುದಿಲ್ಲ. ಭಯ ಹಿಮ್ಮರಿಸುತ್ತಾ ಇದೆ. ಅದಕ್ಕೆ ಕಾರಣ ಏನು? ಕಾಡಿನ ಪ್ರಾಣಿಗಳ ಕರ್ಕಶವಾದಂತಹ ಕೂಗು. ಕಾಡಿನ ಮಧ್ಯ ಒಂಟಿಯಾಗಿ ಕೂಗಿದರೆ ಕೇಳುವವರು ಯಾರಿದ್ದಾರೆ? ಭಯದಿಂದ ನನ್ನ ಎದೆ ಒಡೆದು ಹೋಯಿತೋ ಎಂದೆನಿಸುತ್ತಾ ಇಡಿ. ಏನ್ ಮಾಡ್ಲಿ? ಕಾಡಿನಲ್ಲಿಯೇ ಉಳಿದು ನಾಳೆ ನಾಡನ್ನ ಸೇರಬೇಕೆ ಹೊರತಾಗಿ ಬೇರಾವ ಮಾರ್ಗ ಇಲ್ಲ. ಇಲ್ಲಿ ನನಗೆ ಆಶ್ಚರ್ಯವಾಗುತ್ತಿರುವುದು ಯಾವುದು? ನಾನು ಬೇಟೆಯಾಡುವುದಕ್ಕೆ ಹೊರಟು ನಿಂತಾಗ ಪೂರ್ವಾಂಬುದಿಯಲ್ಲಿ ಉದಯಿಸಿರುತ್ತಾ ಸೂರ್ಯನು ಪಶ್ಚಿಮಾಂಬುದಿಯನ್ನ ಸೇರುವ ಕಾಲ ಅಲ್ಲ. ಹೊತ್ತು ಇರುವಾಗಲೇ ಕತ್ತಲಾಯಿತು. ಇದು ಚಕಿತ, ಇದು ಆಶ್ಚರ್ಯ. ಯಾಕೆ ಹೀಗಾಯಿತೋ ಏನೋ? ಭಯ ಹೆಚ್ಚುತ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣ ಎಂದವನಲ್ಲ ಈ ಶೇಷ. ಯಾರಿಗಾದರೂ ನಾವು ಉಪಕಾರವನ್ನು ಮಾಡಿದ್ರೆ ಪ್ರತಿ ಉಪಕಾರ ಮಾಡುವುದಕ್ಕೆ ಮತ್ತೊಬ್ಬ ಹುಟ್ಟಿ ಬರುತ್ತಾನಂತೆ. ಹಾಗಿದ್ರೆ ಜೀವನದಲ್ಲಿ ದಾರಿ ತಪ್ಪಿ ನಡೆದವನಲ್ಲ. ಕಾಡಿನಲ್ಲಿ ದಾರಿ ತಪ್ಪಿದ್ರೆ ಒಂದು ಅರ್ಥ ಆಗುವುದಿಲ್ಲ. ಇಲ್ಲಿಯೇ ಮಲಗಿ ನಾಳೆ ನಾಡನ್ನ ಸೇರಬೇಕು. ನನಗಾಗಿ ನಾನು ದುಃಖಿಸುವುದಿಲ್ಲ. ಬೇಟೆಗೆಂದು ಹೊರಟು ನಿಂತಾಗ ನನ್ನ ಮಡದಿ ಮಕ್ಕಳು ಆದಷ್ಟು ಬೇಗ ಬೇಟೆಯನ್ನು ಪೂರೈಸಿ ಮನೆಗೆ ಬನ್ನಿ ಅಂತ ಹೇಳಿದ್ರಲ್ಲ. ಮನೆಯನ್ನ ಸೇರುವುದಕ್ಕೆ ಸಾಧ್ಯ ಇಲ್ಲ. ಭಯವಾಗ್ತಾ ಇದೆ. ಈ ಕಾಡಿನ ಮಧ್ಯೆ ಮಲಗಿ ನಾಳೆ ದಿನ ನಾಡನ್ನು ಸೇರ್ತೇನೆ. ನಮ್ಮ ಕುಲದೇವಿಯನ್ನ ಧ್ಯಾನ ಮಾಡ್ತೇನೆ. ಅಮ್ಮ ನೀನೇ ನನ್ನ
ಕಂಡೆ ಆದಿಶಕ್ತಿಯನ್ನ ಕಂಡೆ ಆದಿಮಾಯಿಯನ್ನ ಕಂಡೆ. ಕಾಡಿನ ಮಧ್ಯದಲ್ಲಿ ಕಟ್ಟಲಾದಂತಹ ಸಂದರ್ಭ, ದುಃಖದಲ್ಲಿ ನಾನಿರುವಾಗ ಎಂತಹ ಸೌಂದರ್ಯ ರಾಶಿಯಲ್ಲ. ತಲೆಯಲ್ಲಿ ಗಳಿಸಿದಂತಹ ಮುತ್ತಿನ ಕಿರೀಟದಿಂದ ಕಾಡಿನ ಸಂಕಷ್ಟವು ದೂರವಾಗಿ ಗಳಿಸುವಂತಹ ಬೆಳಕು. ಈ ಬೆಳಕಿನಲ್ಲಿ ನನ್ನ ಆರಾಧ್ಯ ದೇವಿಯನ್ನ ಕಂಡು ಧನ್ಯನಾದಿ. ಹಾಡಿ ಹೊಗಳಲೇ ಸಹಸ್ರ ಬಾಹುಗಳಲ್ಲಿ ಆದಿಶೇಷ ಅಮ್ಮ. ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ದೇವರನ್ನ ಕಾಣುವುದು ಬಹು ಕಷ್ಟವಲ್ಲ. ಗಂಗೆನಾದೆ ತಾಯಿ ನನ್ನ ಕುಲಕೋಟಿಯನ್ನ ಪೂರ್ವಿಜರು ಮಾಡಿದಂತಹ ಪುಣ್ಯ ವಿಶೇಷವೋ ಏನು, ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವುದಕ್ಕೆ ಸಾಧ್ಯವಾಯಿತು. ಪಾಮರನಾದಂತಹ ನಾನು ನಿನ್ನನ್ನ ಕಂಡ ಮೇಲೆ ಹಾಡಿ ಪಾದವನ್ನು ಕಳೆದು ಪಾದೋದಕವನ್ನ ಅಮೃತವೆಂದು ಸ್ವೀಕರಿಸುವ ಮನ ಮಾಡಿದೆ. ಈ ಕಾಡಿನಲ್ಲಿ ಗಂಗಾಜಲ ಪೂಜಾ ಪರಿಕರಗಳಿಲ್ಲ, ಗಂಗಾದಿ ದ್ರವ್ಯಗಳಿಲ್ಲ. ಅಮ್ಮ, ಈ ಸಂದರ್ಭದಲ್ಲಿ ಎಂತಹ ರೂಪದಿಂದ ಒಂದೊಂದು ದುರುಳ ದಾನವನ್ನ ಕೊಲ್ಲುವುದಕ್ಕೆ ಬೇಕಾಗಿ ಕಾರ್ಕೋಟಕ ವಿಶೇಷತ್ವದ ಕರಿಯ ಮೈಯನ್ನ ಮಾರುದ್ದ ಹೊರಚಾಚಿದಂತಹ ನಾಲಿಗೆ, ಕೆರಳಿ ಕೆಂಡವಾದಂತಹ ಕಣ್ಣುಗಳು, ಕೆದರಿದಂತಹ ಕೇಸರಾಶಿ, ದಾನವನ್ನ ಕಾಲಿನಿಂದ ತುಳಿದು ರಕ್ತದ ಕುಳಿಯನ್ನಾಡಿದ ಆ ಘನಘೋರ ರೂಪವನ್ನು ತೋರದೆ ಗೌರ್ಯ ರೂಪಿಣಿಯಾಗಿ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡೆ. ಅಮ್ಮ, ಧನ್ಯನಾದ ಧನ್ಯನಾದ. ಒಂದೇ ಮಾತು ಕಾನೂನ ಮಧ್ಯದಲ್ಲಿ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ನಾನು ನಾಟಕವಾಗಿ ದುಃಖದಲ್ಲಿರುವಾಗ ಧ್ಯಾನವಾಗಿ ಪೂಜಿಸುವುದಕ್ಕೆ ಯೋಗ್ಯನಲ್ಲದಂತಹ ನಾನು ಸೂತ್ರನೇ ಪೂಜಿಸುವ ಮನ ಮಾಡಿದರೆ ಅಪೇಡುವುದಲ್ಲ. ನೀನು ಆಜ್ಞೆ ಮಾಡಬೇಕು, ನೀನು ನನ್ನೊಂದಿಗೆ ಮಾತಾಡಬೇಕು. ನೀನು ಬೆರಳು ತೋರಿದರೆ ಆ ಕಾರ್ಯ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ಒಂದು ಮಾತು ಕೊನೆಯದಾಗಿ ಹೇಳ್ತೀರಮ್ಮ, ಇದು ನನ್ನ ಕೋರಿಕೆ. ನಿನ್ನ ದರ್ಶನ ಭಾಗ್ಯ ಎನ್ನುವಂಥದ್ದು ಕೇವಲ ಶೇಷನಿಗಾದರೆ ಸಾಲದು.
ಈ ನಾಡಿನವರಿಗೆಲ್ಲ ನಿನ್ನ ದರ್ಶನ ಮಾಡ್ತೀನಿ. ಅಮ್ಮ, ನೀನಿಲ್ಲಿ ನೆಲೆಗೊಳ್ಳಬೇಕು ಇದು ನನ್ನ ಅಮ್ಮ. ಕಾಡಿನ ಮಗಳನ್ನೆಲ್ಲ ಆಗಿದ್ದಲ್ಲ ಅಮ್ಮ. ಜಯ 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 ಜಯ. ನಿನ್ನಯ ಮೊರೆಯಕ್ಕೆ ಮೊರೆಯ ಜಗದೊಳಗೆ ಹೆಸರಾಗುವುದು ಜಗದೊಳಗೆ ಹೆಸರಾಗುವುದು ಸಿಗಂದೂರೆಂದು ಸುಗಮ ಪೂಜೆಗೆ ದೇವ ನಿಷ್ಠೆಗಳುಳ್ಳ ಅರ್ಚಕನು ಕರೆದು ಮಗನೇ ಸುಗಮ ಪೂಜೆಗೆ ನೇಮ ನಿಷ್ಠೆಗಳುಳ್ಳ ಅರ್ಚಕನ ಕರೆದು ಮುಂದಕ್ಕೆ ಉಳಿತೋದು ಮಗನೇ ಅವತರಿಸಿದನು ಮಗನೇ ಶೇಷಪ್ಪ, ಅಮ್ಮ, ನಿನ್ನ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿದ್ದೇನೆ ಮಗನೇ, ಮೆಚ್ಚಿದ್ದೇನೆ. ಕನಸಿನಲ್ಲಿ ಕಾಂತಿಯೊಂದನ್ನ ಕಂಡು ಕರಿಗೆಟ್ಟೆಯ ಮಗನೇ, ದಿವ್ಯವಾದ ಪ್ರಭೆಯನ್ನ ಕಂಡು ಭಯಭೀತನಾದೆಯ ಮಗನೇ. ಹೌದು ತಾಯಿ. ಭಯಪಡಬೇಕಾದುದಿಲ್ಲ, ಭಯಪಡಬೇಕಾದುದಿಲ್ಲ. ಕನಸಿನಲ್ಲಿ ಕಾಣಿಸಿಕೊಂಡವಳು ಕೇವಲ ಸಾಮಾನ್ಯವಾದಂತಹ ಹೆಣ್ಣಲ್ಲ ಮಗನೇ, ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿಯೇ ಚೌಡೇಶ್ವರಿಯಾಗಿನ ಕನಸಿನಲ್ಲಿ ಕಾಣಿಸಿಕೊಂಡವಳಿದ್ದೇನೆ ಮಗನೇ. ಚೌಡಾಸುರನನ್ನ ವಧಿಸುವ ಮುಖೇನವಾಗಿ ಚೌಡೇಶ್ವರಿನಂತ ಹೆಸರನ್ನ ಪಡೆದು ನಿನ್ನ ಕನಸಿನಲ್ಲಿ ನಾ ಕಾಣಿಸಿಕೊಂಡೆ ಮಗನೇ. ಕಾರಣ ಉಂಟು ಕಂದ, ನಿನ್ನಿಂದಲಾಗಿ ಬಹು ಮುಖ್ಯವಾದಂತಹ ಕಾರ್ಯ ಎನ್ನುವಂಥದ್ದು ನಡೆಯಲಿಕ್ಕುಂಟು. ಸೀಗೆ ಕಣಿವೆಯಲ್ಲಿ ನಾಗಸಂಪಿಗೆಯ ಬುಡದ ಅಡಿಯಲ್ಲಿ ಕಲಿಯ ಶಿಲೆಯಲ್ಲಿ ನಾನು ಐಕ್ಯನಾಗಿದ್ದೇನೆ ಮಗನೇ. ನನಗೊಂದು ಯೋಗ್ಯ ರೀತಿಯಾದಂತಹ ಸುಸಜ್ಜಿತವಾದಂತಹ ಸ್ಥಳವೊಂದನ್ನ ಆಯ್ಕೆ ಮಾಡು. ಅಲ್ಲಿಯೇ ಒಂದು ದೇವ ಮಂದಿರವನ್ನ ನಿರ್ಮಾಣ ಮಾಡು. ಚೌಡೇಶ್ವರಿಯಾದ ನನ್ನನ್ನ ಪ್ರತಿಷ್ಠಾಪನೆ ಮಾಡು ಮಗನೇ. ನನ್ನದಾದಂತಹ ಪೂಜೆಗೆ ಯೋಗ್ಯ ಅರ್ಚಕ ವೃಂದವನ್ನ ನೇಮಕ ಮಾಡು. ನಿನಗೆ ಬಂದಂತಹ ಕಷ್ಟಗಳು ಏನೇ ಇರಲಿ ಅದೆಲ್ಲವನ್ನ ದೂರೀಕರಿಸಿ ಕೊಡ್ತೇನೆ. ಅಷ್ಟು ಮಾತ್ರವೇ ಅಲ್ಲ, ದುರ್ಲಭನ್ನ ವಧಿಸುವಂತಹ ಕಾಲಕ್ಕೆ ನನ್ನ ಮಗನಾದಂತಹ ವೀರಭದ್ರನೇ ಭೂತರಾಯನಾಗಿ ತಲೆಗಿಳಿದವನಿದ್ದಾನೆ. ನನ್ನದಾದಂತಹ ಗುಡಿಯ ವಾಮ ಭಾಗದಲ್ಲಿ ಅವನಿಗೂ ಒಂದು ಗುಡಿಯನ್ನು ನಿರ್ಮಾಣ ಮಾಡು. ಭೂತರಾಯನಾದಂತಹ ಆತ ಕ್ಷೇತ್ರ ಪಾಲಕನಾಗಿ ನೆಲೆಗೊಳ್ಳುತ್ತಾನೆ. ಅಷ್ಟೇ ಅಲ್ಲ, ವರ್ಷ ಪ್ರತಿಯಂತೆ ಅವನಿಗೆ ರಕ್ತ ನೈವೇದ್ಯವನ್ನ ಅರ್ಪಿಸುತ್ತಾ ಬಾ. ಕ್ಷೇತ್ರ ಪಾಲಕನಾಗಿ ಶ್ರೀ ಕ್ಷೇತ್ರವನ್ನು ಬಂದಂತಹ ಭಕ್ತಾದಿಗಳನ್ನು ಬರೆಯುವಂತಹ ಕ್ಷೇತ್ರ ಪಾಲಕನಾಗಿ ನೆಲೆಗೊಳ್ಳುತ್ತಾನೆ. ಕಂದ, ಇನ್ನು ನಾ ಪಡೆಯುವಂತಹ ಸೇವೆ ಅಂತ ಹೇಳಿದ್ರೆ ಚಂಡಿಕಾ ಯಾಗ, ಪಾರಾಯಣ, ಕರ್ಪೂರದಾರತಿ, ಕುಂಕುಮಾರ್ಚನೆ, ಉಡಿ ಸೇವೆ, ಹೂವಿನ ಅಲಂಕಾರ, ಹೀಗೆ 10 ಹಲವಾರು ಬಗೆಯ ಸೇವೆಯನ್ನ ಸ್ವೀಕಾರ ಮಾಡುವಳಿದ್ದೇನೆ. ಇನ್ನು ಮನಸ್ಸಿಗೆ ಹಿತವನ್ನು ಹಾಗೂ ಸಂತೋಷವನ್ನ ಕೊಡುವಂತಹ ಸೇವೆ ಅಂತ ಹೇಳಿದ್ರೆ ಅದುವೇ ಬೆಳಕಿನ ಸೇವೆ. ಬೆಳಕಿನ ಸೇವೆ ಅಂದ್ರೆ ಏನು ತಾಯಿ? ಮಗನೇ, ಬೆಳಕು ಅಂತ ಹೇಳಿದ್ರೆ ಜ್ಞಾನ ಎಂದರ್ಥ. ಅಂತ ಜ್ಞಾನವನ್ನ ವೃದ್ಧಿಸುವಂತಹ ಸೇವೆ ಅದುವೇ ಯಕ್ಷಗಾನ ಸೇವೆ ಮಗನೇ. ಕಂದ, ಯಾರು ಸಂತಾನವಿಲ್ಲದೆ ಎಳೆದರಿಸುತ್ತಾ ಇರ್ತಾರೋ, ಯಾರು ರೋಗ ರುಜಿನಿಂದ ಬಳಲಾಡುತ್ತಿರ್ತಾರೋ, ಯಾರು ಉದ್ಯೋಗ ಅವಕಾಶಕ್ಕಾಗಿ ಹುಡುಕಾಡುತ್ತಿರ್ತಾರೋ, ಅಥವಾ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳನ್ನು ಹೊಂದಿ
ಕಣ್ಣೀರು ಕರೆಯುತ್ತಿರ್ತಾರೋ ಅಂತ ಯಾವುದೇ ಭಕ್ತಾದಿಗಳೇ ಆಗಿರಲಿ, ನನಗೆ ಬೆಳಕಿನ ಸೇವೆಯನ್ನು ನೀಡಿದಾಗ ಅವರ ಕಷ್ಟಗಳನ್ನ ದೂರ ಮಾಡುತ್ತೇನೆ, ಮನದ ಇಷ್ಟಾರ್ಥವನ್ನ ನಾನು ಈಡೇರಿಸಿಕೊಡ್ತೇನೆ. ಅಷ್ಟೇ ಅಲ್ಲ, ನಾನು ನೆಲೆ ನಿಂತ ನನ್ನದಾದಂತಹ ಕ್ಷೇತ್ರದಲ್ಲಿ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಸದಾ ಕಾಲ ನೆರವೇರುತ್ತಿರಬೇಕು. ಮಗನೇ, ಅಷ್ಟು ಮಾತ್ರವೇ ಅಲ್ಲ, ಪ್ರತಿ ವರ್ಷದಂತೆ ಮಕರ ಸಂಕ್ರಮಣದ ಶುಭ ದಿನದಂದು ವಿಜೃಂಭಣೆಯ ಜಾತ್ರಾ ಮಹೋತ್ಸವ ನೆರವೇರಿಸಿಕೊಡಬೇಕು. ನನ್ನನ್ನು ಕಾಣುವುದಕ್ಕಾಗಿ ಸಾವಿರ ಲಕ್ಷೋಪಲಕ್ಷ ಭಕ್ತಾದಿಗಳು ಕಲೋರಿದ್ದಾರೆ. ಮಗನೇ, ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ನ್ಯೂನ್ಯತೆ ಆಗದ ತರದಂತೆ ನೀವು ನೋಡಿಕೊಂಡು ಬರಬೇಕು. ಅಷ್ಟೇ ಅಲ್ಲ, ನನ್ನದಾದಂತಹ ಗುಡಿಯಲ್ಲಿ, ನಾನು ನೆಲೆ ನಿಂತಹ ಗುಡಿಯ ದ್ವಾರದಲ್ಲಿ ಭಕ್ತಾದಿಗಳು ಬಂದು ಬೇಡಿಕೊಳ್ಳುವವರಿದ್ದಾರೆ. ಅಮ್ಮ, ನನಗೆ ಇಂತಹದೊಂದು ಕಷ್ಟವಾಗಿದೆ, ಆ ಕಷ್ಟವನ್ನು ನೀನು ದೂರೀಕರಿಸಿಕೊಡಬೇಕು ಎನ್ನುವ ಹಾಗೆ ಕಣ್ಣೀರು ಕರೆಯುವರಿದ್ದಾರೆ. ಅಂತಹ ಭಕ್ತಾದಿಗಳಿಗೆ ನಿಮ್ಮದಾದಂತಹ ಕಷ್ಟವನ್ನ ದೂರ ಮಾಡಿಕೊಡ್ತೇನೆ ಎನ್ನುವ ಹಾಗೆ ಅಭಯ ಹಸ್ತವನ್ನ ನಾನು ತೋರ್ತೇನೆ ಮಗನೇ. ಆದರೆ ಅವರ ಕಷ್ಟವನ್ನ ದೂರ ಆಗುವ ಹಾಗೆ ಅವರಿಗೆ ಸಹಾಯಕನಾಗಿ ಸಹಕಾರಕನಾಗಿ ನೀನಿರಬೇಕು ಮಗನೇ. ಇವಿಷ್ಟು ನೀನು ಮಾಡಿದೆ ಅಂತಾದ್ರೆ ನಿನ್ನ ಬದುಕಿನಲ್ಲಿ ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟು ಕಂದ. ಎಲ್ಲಿಯಾದರೂ ಇದು ಕನಸಿನಲ್ಲಿ ಕಂಡಂತಹ ವಿಷಯ, ಇದನ್ನ ನಾನ್ಯಾಕೆ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ಹಾಗೆ ಎಲ್ಲಿಯಾದರೂ ಅಸತ್ಯ ಭಾವನೆಯನ್ನು ತೋರಿಸಿದೆ ಅಂತಾದ್ರೆ ಭಯಪಡಬೇಡ ಮಗನೇ, ಭಯಪಡಬೇಡ. ಎಲ್ಲಿಯಾದರೂ ಈ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಹೋಗುವುದು ಹೇಗೆ ಅಂತ ಚಿಂತೆ ನಿನ್ನ ಮನದಲ್ಲಿ ಕಾಡಿದಾಗ ಮತ್ತೆ ಪುನಃ ನಿನ್ನ ಕನಸಿನಲ್ಲಿ ನಾನೇ ಬಂದು ಕಾಣಿಸಿಕೊಳ್ತೇನೆ. ಈ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಹೋಗುವುದು ಹೇಗೆ ಎನ್ನುವ ಸೂಚನೆಯನ್ನು ನಾನು ಕೊಡ್ತೇನೆ. ಅದೇ ರೀತಿಯಾಗಿ ನೀವು ಮುನ್ನಡೆಸಿಕೊಂಡು ಹೋದರಾಯ್ತು ಮಗನೇ. ಯಾವುದೇ ಭಕ್ತಾದಿಗಳಾಗಿರಲಿ ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಪೂಜಿಸಿದ್ದೆ ಅರ್ಚಿಸಿದ್ದೆ ಹೋದು ಅಂತಾದ್ರೆ ಅವರ ಮನದ ದೇವತೆಯಾಗಿ, ಅವರ ಮನೆಯ ದೇವತೆಯಾಗಿ ಸದಾ ಕಾಲ ನೆಲೆಗೊಳ್ಳುತ್ತೇನೆ ಮಗನೇ. ಮಗನೇ, ನೀನೇನು ನನ್ನ ಪ್ರತಿಷ್ಠಾಪನೆ ಮಾಡ್ತೀಯ, ನನ್ನನ್ನ ಕಾಣುವುದಕ್ಕಾಗಿ ಅನೇಕ ಭಕ್ತಾದಿಗಳು ಬರ್ತಾರೆ. ಆದ್ರೆ ಒಂದು ಮಗನೇ, ನಾ ನೆಲೆ ನಿಲ್ಲುವಂತಹ ಕ್ಷೇತ್ರಕ್ಕೆ ಕರೆಯುವುದಕ್ಕೆ ಸುಂದರವಾದ ಹೆಸರು ಬೇಕಲ್ಲ ಕಂದ. ಆ ಹೆಸರನ್ನು ನಾನೇ ಸೂಚಿಸುತ್ತೇನಂತೆ. ಸಿಂಧಗಂಧರನ್ನು ಕೊಂದ ಕಾರಣ ಇನ್ನು ಮುಂದೆ ನಾ ನೆಲೆಗೊಳ್ಳುವಂತಹ ಕ್ಷೇತ್ರವೇ ಶ್ರೀ ಕ್ಷೇತ್ರ ಸಿಗಂದೂರು. ಕನಸನ್ನ ಕಂಡೆ ರಾತ್ರಿ ಮಲಗಿ ನಿದ್ರಿಸಿದ ನೆನಪು, ಮೈ ಮನಸ್ಸೆಲ್ಲವೂ ರೋಮಾಂಚನ. ಹೀಗಾಗುವುದಕ್ಕೆ ಸಾಧ್ಯವೇ? ಹಿರಿಯರಾಡಿದ ಮಾತು ಸತ್ಯ ಇರಬಹುದೇ? ಕಲಿಯುಗ ಪ್ರಾಪ್ತವಾಗುತ್ತದೆ ಮಗು, ದೇವಿ ನೆಲೆಗೊಳ್ಳುತ್ತಾಳೆ ಎನ್ನುವುದಾಗಿ ಒಂದೊಂದು ದಿನ ಬ್ರಾಹ್ಮಣರಿಂದ ಬಂದ ಮಾತು. ದೇವಿ ಕನಸಿನಲ್ಲಾಡಿದ ಮಾತನ್ನ ಮರೆಯುವ ಹಾಗಿಲ್ಲ. ನಮ್ಮ ವಂಶದವರು ಅಮ್ಮನ ವಾಕ್ಯವನ್ನ ವೇದವಾಕ್ಯಕ್ಕೆಂದು ಮಿಗಿಲೆಂದು ತಿಳಿದುಕೊಂಡವರು. ಅಮ್ಮನನ್ನ ಧ್ಯಾನ ಮಾಡಿ ಕಾಡಿನ ಕಗ್ಗಲನ್ನು ಮುಟ್ಟಿದರೆ ಅದು ಅಪರಂಜಿ ಚಿನ್ನವಾಗುತ್ತದೆ. ಅಮ್ಮ ಒಮ್ಮೆ ಕ್ರೋಧಗೊಂಡು ಮುನಿದರೆ ಹಗ್ಗವನ್ನ ಮುಟ್ಟಿದರೆ ಹಾವಾಗಿ ಕಡಿಯುತ್ತದೆ. ಎಚ್ಚರಿಕೆಯಿಂದ ನಾನು ಕಾರ್ಯನಿರತನಾಗಬೇಕು. ತಾಯಿ ಬಹುದೊಡ್ಡ ಹೊರೆಯನ್ನ ನನ್ನ ತಲೆಯ ಮೇಲೆ ಹೊರಸಿ ಹೊಟ್ಟು ಹೋದಲ್ಲ. ಕಾಡಿನಲ್ಲಿ ಅಮ್ಮನಿಗೊಂದು ಗುಡಿ, ಭೂತರಾಯನಿಗೊಂದು ಸ್ಥಾನಮಾನ, ಬ್ರಾಹ್ಮಣೋತ್ತಮರಿಂದಲೇ ಪೂಜೆಯಾಗಬೇಕು ಎನ್ನುವುದರ ಬಲವಾದ ಅರ್ಥವನ್ನ ತಿಳಿದುಕೊಂಡವ ನಾನು. ಫಲಹಾರ ಪೂಜಾ ಪ್ರಿಯಳು ಮಾತೆ ಚೌಡೇಶ್ವರಿ. ರಕ್ತಾಹಾರ ಪೂಜೆ ಕೊಡುವುದು, ನೈವೇದ್ಯ ಕೊಡುವುದು ಭೂತರಾಯನಿಗೆ ಅಮ್ಮ ಎಚ್ಚರಿಸಿದ್ದಾಳಲ್ಲ. ನಡೆದ ಎಲ್ಲ ವೃತ್ತಾಂತವನ್ನ ದುರ್ಗೆಯ ಮಟ್ಟಲ್ಲಿ ಹೇಳ್ತೇನೆ. ಪರಮಧಾರ್ಮಿಕ
ಹಾಗಂತೇಳಿ ಸೀಗೆ ಕಣಿಯಲಿದ್ದವರು ನಾವು. ಆ ಕಡೆಗೆ ನೋಡಿದ್ರೆ ಹಿಡಿಗರ ಕೇರಿ, ಈ ಕಡೆಯಲ್ಲಿರುವುದೇ ಬ್ರಾಹ್ಮಣನ ಕೇರಿ. ನಾವೆಲ್ಲರೂ ಒಟ್ಟಾಗಿ ಸಹಭಾಗಿಗಳನ್ನು ಮಾಡ್ತಾ ಇದ್ದೇವೆ. ನಾನು ಹೇಳಿದ ಮಾತನ್ನು ಯಾವತ್ತೂ ಯಾರು ಅಲ್ಲ ಅಂತ ಹೇಳುವವರಲ್ಲ. ನಾವು ಅಧಿಕಾರ ಗೊತ್ತೇ ಇರುವುದಾ? ಶರಣು ಮೈಮನೆ ನಿನ್ನ ಬಳಿಗೆ ಬಂದೆನು ಶರಣು ಮೈಮನೆ ನಿನ್ನ ಬಳಿಗೆ ಬಂದೆನು ನಾನು ಬರಬೇಕು ನೀವಲ್ಲಿ ಬರಬೇಕು ಕರಿಬಲ್ಲಿ ಬೆಳೆದಿರುತ್ತಾವೆ ಸರಿಯಾಗುವಂತ ಪತ್ರಗಳು ಯಾವತ್ತು ಬಾರದೆ ಇದ್ದವ ಇವತ್ತು ಇಷ್ಟೊತ್ತಿಗೆ ಯಾಕೆ ಬಂದೆ? ನೋಡಿ, ಮನೆಯಿಂದ ಬರ್ಲಿಲ್ಲ ನಾನು. ನೋಡಿದ್ರೆ ಗೊತ್ತಾಗ್ತದೆ, ಕೈ ಹಿಡ್ಕೊಂಡೇ ಬಂದೇಳ ಪುಣ್ಯ. ಕಾಡಿಂದ ಬಂದವ ಸ್ವಾಮಿ. ಕಾಡಿಂದ ಬರುವಾಗ ಭಟ್ರ ಮನೆ ಒಳಗೆ ಬರುವಾಗ ಅದನ್ನು ತರಬಾರದು ಅಂತ ಗೊತ್ತಾಗ್ಲಿಲ್ಲ. ಅದನ್ನು ಮನೆ ಒಳಗೆ ತರಲಿಲ್ಲ, ಅದಕ್ಕೆ ಅದನ್ನಲ್ಲಿ ಬಿಸಾಡಿ ಬಂದದ್ದು. ಇಲ್ಲ ಹಾಗೆ ಹೇಳುದ, ಅದನ್ನು ನಾನು ತರಲಿಲ್ಲ. ಯಾರು ಬರ್ತಾರೆ ಅಂತ ಬೀಸಾಕಿದ. ಹೊತ್ತು ಆಯಾಸವೂ ಆಯ್ತು ಸ್ವಾಮಿ. ಆಗ್ತದಪ್ಪ. ನಿನ್ನೆ ನೀವೇ ನಮ್ಮವನ್ನೆಲ್ಲ ಕರೆದು ಹೇಳಿದ್ರಲ್ಲ, ಶೇಷ ಎಲ್ಲರೂ ಮೈ ಮರೆತು ಮಲಗಿದ್ರೆ ನಾಳೆಯ ದಿನ ತಿನ್ನುವ ಅನ್ನಕ್ಕೆ ಕಲ್ಲು ಬೀಳ್ತದೆ, ಜಾಗೃತರಾಗಿ ಮಕ್ಕಳೇ ಎನ್ನುವುದಾಗಿತ್ತು. ಆಡಿದ ಮಾತನ್ನು ಅರ್ಥವಿಸಿಕೊಂಡ್ರೆ ಮುಂದೆ ಜೀವನ ಮಾಡುವುದಕ್ಕಾಗ್ತದೆ. ನಾಡಿನಲ್ಲಿ ಬೆಳೆದ ಬೆಳೆಯನ್ನ ರಕ್ಷಣೆ ಮಾಡುವುದಕ್ಕಾಗಿ ನಮ್ಮವನ್ನೆಲ್ಲ ಕೂಡಿ ಕಾಡಿಗೆ ಬೇಟೆಗೆ ಹೋದೆ. ಸೀಗೆ ಕಣಿವೆಯ ಕಾಡನ್ನೆಲ್ಲ ಸುತ್ತಾಡಿ ಮತ್ತೆ ಬಂದದ್ದು ನಾನು ಸೀಗೆ ಕಣಿವೆಗೆ ನೋಡಿ. ಹಾಗಂತ ದಾರಿ ತಪ್ಪಿದೆಯಾ? ಏನಾಯ್ತು ಅಂತ ನನಗೆ ದೇವರಾಣೆ ಗೊತ್ತಾಗ್ಲಿಲ್ಲ. ಹೊತ್ತು ಇರುವಾಗಲೇ ಮನೆಯನ್ನು ಸೇರಬೇಕು ಅಂತ ಆಲೋಚನೆ ಮಾಡಿ ಹೊರಟ. ಯಾವಾಗಲೂ ಅದನ್ನೇ ಯೋಚನೆ ಮಾಡುವ. ಹೌದು, ಬೇಟೆಯನ್ನು ಪೂರೈಸಿದ ಬಳಿಕ ನಮ್ಮವರನ್ನೆಲ್ಲ ಕರೆದು ನಾಡಿನತ್ತ ಹೊರಡೋಣವೇ. ಮತ್ತೊಂದು ಕಾಡು ಪ್ರಾಣಿ ನನ್ನ ಕಣ್ಣಿಗೆ ಕಾಣಿಸಿತ್ತಲ್ಲ. ಮತ್ತೆ ಯಾವತ್ತು ಪ್ರಾಣಿಯನ್ನು ನೋಡಿದ್ರೆ ಹಿಡಿಗರು ಬಿಡುವುದಿಲ್ಲ. ಅದು ಕಾಡು ಹಂದಿ ಕಾಣಿಸಿದ ಮೇಲೆ ಸುಮ್ಮನುಳಿದ್ದೇವೆ. ಅಯ್ಯೋ, ಬಾಯಲ್ಲಿ ಮುಂದೊತ್ತಿ ಹೋಗಿ ಬಾಣ ಪ್ರಯೋಗ ಮಾಡಿದ್ದೆ, ತಡ ನೋಡಿ ಇಲ್ಲವೇ ಇಲ್ಲ. ಅದು ನನ್ನನ್ನ ಇತ್ತ ಸೆಳೆದು ಮತ್ತೆ ಸೀಗೆ ಕಣಿವೆಗೆ ಕರೆದುಕೊಂಡು ಬಂದಿದ್ದೆ. ಅದೆಷ್ಟೋ ಕಾಡನ್ನು ಸುತ್ತಾಡಿದವನ ಆ ಕಾಡು ನನಗೆ ಹೊಸತಲ್ಲ. ಕಾಡಿನಲ್ಲಿಯೇ ಮಲಗಿ ಇಷ್ಟು ಹೊತ್ತಿಗೆ ಬರಬೇಕಾದಂತಹ ಸಂದರ್ಭ ಒಂದು ಒದಗಿ ಬಂತು. ಹಾಗಾದ್ರೆ ಈ ದಿನ ರಾತ್ರಿ ಕಾಡಲ್ಲೇ ಕಳೆದ್ರೆ ಏನು ಮಾಡ್ಲಿ ಸ್ವಾಮಿ, ಬರ್ಲಿಕ್ಕೆ ದಾರಿ ಕಾಣುವುದಿಲ್ಲವಲ್ಲ. ಹೌದು. ಅಮ್ಮ ಎಂದು ಕೈ ಮುಗಿದು ಅಲ್ಲಿಯೇ ಮಲಗಿ ಕನಸೊಂದು ಬಿತ್ತು. ಕನಸಿನಲ್ಲಿ ದೇವಿ ಪ್ರತ್ಯಕ್ಷರಾಗಿ ಹೇಳಿದ್ರಲ್ಲ ಸ್ವಾಮಿ, ಏನು ಈ ಕಾಡು ನಾಡಾಗ್ತದೆ ಮಗು, ನನಗೊಂದು ಚಿಕ್ಕ ಗುಡಿಯನ್ನ ಕಟ್ಟಿಸು, ಬ್ರಾಹ್ಮಣರಿಂದ ಪೂಜೆ ಆಗಬೇಕು. ಕೇವಲ ನೀನು ಆಡಿದ ಮಾತನ್ನು ಕೇಳಿ ನಂಬಿ ಇರುವವನಲ್ಲ, ಆದ್ರೆ ಹೇಳ್ತೀಯ ಹೀಗೆ ಅಂತ ಆದ್ರೆ ಅದಕ್ಕೊಂದು ಆಧಾರ ಅಂತ ಬೇಕಾಗ್ತದ ಸ್ವಾಮಿ. ಅಷ್ಟಿಲ್ಲದೆ ನಿಮ್ಮಲ್ಲಿಗೆ ನಾನು ಬರ್ತಿದ್ನ ಹಾಗಂತೇಳಿ ಸುಳ್ಳು ಹೇಳುವುದಿಲ್ಲ. ಕನಸು ಕಂಡದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಎರಡು ಕುರುಹು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿದರೂ ಸುಳ್ಳಾಗಬಹುದು ಎಂಬುದಕ್ಕಾಗಿ ಪ್ರಶ್ನೆ ಮಾಡಿದೆ, ಆದ್ರೆ ತೋರಿಸುವುದು ಸತ್ಯ. ಹಾಗಂತೇಳಿ ನೀನು ಒಬ್ಬನೇ ಕನಸು ಕಂಡದ್ದ ಅಲ್ವೇ ಅಲ್ಲ? ನಾನು ಕಂಡವನೇ. ಏನು ಸ್ವಾಮಿ, ಏನು ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು, ನೀವು ಎಲ್ಲವನ್ನ ಗೌಪ್ಯವಾಗಿರಿಸಿಕೊಂಡ್ರಿ. ಹಾಗಂತೇಳಿ ನಾನು ಇಂಥದ್ದೇ ಕನಸು ನೋಡಿದ್ದೇನೆ ಅಂತ ನಿಮ್ಮವರ ಕೈಲಿ ಹೇಳಿದ್ರೆ ನಂಬ್ತಾ ಇದ್ರೆ ನನ್ನ ಮಾತನ್ನ? ಬ್ರಾಹ್ಮಣರೇನು ಸುಳ್ಳು ಹೇಳ್ತಾರೆ, ಅವರು ಜೀವನಕ್ಕೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳುದಿಲ್ಲ, ಸುಳ್ಳು ಹೇಳ್ತಾರೆ ಬ್ರಾಹ್ಮಣರು ಅಂತ. ಹಾಗಾಗಿ ಅದಕ್ಕಾಗಿ ಒಂದು ಜನವನ್ನು ನೇಮಿಸ್ತಾಳೆ ದೇವಿ ಎನ್ನುವುದು ನನಗೆ ಗೊತ್ತಿತ್ತು. ನನ್ನ ಕನಸು ಹಾಗಾಗಿಯೇ ಸುಮ್ಮನಿದ್ದವ ನಾನು. ಆದ್ರೆ ಕಂಡದ್ದು ಕೊನೆ ಸಿಲೆಯೊಂದನ್ನ ಇದನ್ನೇ ಎತ್ತಿ ಮನೆಗೊಯ್ಯುವುದಕ್ಕಾಗ್ತದ? ಆಗುವುದಿಲ್ಲ. ಸಂಪಿಗೆ ಮರದ ಬಿಡುದು ಇದೆ ಅಂತ ಆದ್ರೆ ದೇವಿ ಅದರೊಳಗೆ ನೆಲೆಯಾಗಿದ್ದಾಳೆ ಎಂಬುದೇ ನಮಗೆ ಗೋಚರವಾಗ್ತದೆ. ಹಾಗಂತ ಈ ಕಾಡನ್ನು ಕಡಿದು ನಾಡು ಮಾಡಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಬಂದಿದ್ರೆ ಕೆಲಸ ಎಷ್ಟಾಗ್ತದೆ ಹೇಳು ಸ್ವಾಮಿ. ನನ್ನಿಂದ ಏನಾಗಬೇಕು ಅಂತ ನೀವು ಹೇಳಿದ್ರೆ ಮಾಡ್ತೇನೆ. ಕಾಡನ್ನೆಲ್ಲ ಸ್ವಚ್ಛಗೊಳಿಸಬೇಕು, ದೇವಸ್ಥಾನ ಪ್ರತಿಷ್ಠಾಪನೆ, ದೇವಸ್ಥಾನ ಕಟ್ಟುವುದಕ್ಕೆ ಸ್ಥಳ ಚೊಕ್ಕ ಆಗಬೇಕು. ಅದೆಲ್ಲವೂ ಈಡಿಗರ ಕೈಯಲ್ಲೇ ನಡೆಯಬೇಕು. ನಮ್ಮವರನ್ನೆಲ್ಲ ಕೂಡಿಕೊಂಡು ಹಾಗಂತೆ
ಬ್ರಾಹ್ಮಣರು ನೆಲವನ್ನು ಕಡಿಯುವವರಲ್ಲ. ಹಾ 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 ಚಿಕ್ಕ ಗುಡಿಯನ್ನ ಕಟ್ಟಿ ಅಮ್ಮನ ಪ್ರತಿಷ್ಠಾಪನೆಗೆ ಬೇಕಾದ ಎಲ್ಲ ಕಾರ್ಯವನ್ನೂ ಮಾಡಬಲ್ಲೆ. ಆದರೆ ವಿಧಿ ವಿಧಾನಗಳು ನಮಗೆ ಗೊತ್ತಿಲ್ಲ. ಗುಡಿಯನ್ನು ಹೀಗೆ ಕಟ್ಟಬೇಕು, ಅದರ ವಿಧಿ ವಿಧಾನಗಳನ್ನು ನಾನು ಹೇಳ್ತೇನೆ. ದೇವಿಯ ಪ್ರತಿಷ್ಠಾಪನೆ ನಾನೇ ಮಾಡಿಸಿಕೊಡ್ತೇನೆ. ಸ್ವಾಮಿ, ಅಮ್ಮ ಹೇಳಿದ್ದಾಳೆ ಪ್ರಧಾನ ಅರ್ಚಕರು ದುಗ್ಗಯ್ಯ ಭಟ್ರು, ಮಗು ಶೇಷ ನೀನೇ ಧರ್ಮದರ್ಶಿ, ಕೇಳಿ ಹಿಕ್ಕುವುದಲ್ಲ. ನಾವು ಹೇಗೆ ಶ್ರಮವಹಿಸಬೇಕು ಅಂತ ಒಂದು ಚಕ್ಕಡಿಗೆ ಕಟ್ಟಿದ 2 ಎತ್ತುಗಳಂತೆ ಶ್ರಮ ಅದರಲ್ಲೂ ಬಲಕ್ಕಿರುವವ ನೀನೇ, ನೆನಪಿರ್ಲಿ. ಅಲ್ಲವೇ ಅಲ್ಲ, ಆಗಾಗ ನಿಮ್ಮ ಮಾರ್ಗದರ್ಶನಕ್ಕೆ ನಾನಿರ್ತೇನೆ. ವಜ ಹೊರುವುದಕ್ಕೆ ಧರ್ಮನಿಧಿ ಎನ್ನುವಂತಹ ನಾಮದಿಂದ ಲೋಕವನ್ನ ಬೆಳಗುತ್ತಿದ್ದೇನೆ, ಈ ರಾಜ್ಯವನ್ನ ಬೆಳಗುತ್ತಿದ್ದೇನೆ ಎಂಬಲ್ಲಿಗೆ ಸಂತೋಷ ನನಗೆ. ಮಾರ್ತಾಂಡೋದರಿಗಿಂತ 92 ನಿಮಿಷಗಳ ಮೊದಲು ಸತ್ಯಾನುಗಳ ನಗರಿ ಶಾಮಲಿ ಪಟ್ಟಣ ಎನ್ನುವಂಥದ್ದು ಇದಕ್ಕೆ ಬರುತ್ತದೆ. ಅದನ್ನು ಶಾಸ್ತ್ರಕಾರರು ಬ್ರಾಹ್ಮಿ ಮುಹೂರ್ತ ಎನ್ನುವುದಾಗಿ ಕರೆದರು. ಅದೇ ಮುಹೂರ್ತಕ್ಕೆ ಸರಿಯಾಗಿ ವಾದ್ಯ ವೃಂದದವರು ನುಡಿಸುತ್ತಿರುವಂತಹ ಸುಪ್ರಭಾತದ ಸುಸ್ವರಕ್ಕೆ ಎಚ್ಚೆತ್ತು ನಿತ್ಯಾನ್ನಿಗಳನ್ನೆಲ್ಲ ಪೂರೈಸಿ ಓಲಗೆ ಬಂದಿದ್ದಾಗ ಸಂತೋಷವಾಗುವುದು ಯಾಕೆ? ತುಂಬಿರುವಂತಹ ನನ್ನ ಸಭೆಯಲ್ಲಿ ಹಸನ್ಮುಖಿಗಳಾಗಿದ್ದಾರೆ ಪ್ರಜೆಗಳೆಲ್ಲರೂ ಎಂಬಲ್ಲಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕೂಡಿದವರೆಲ್ಲ ಸಂತೋಷದಿಂದಿದ್ದಾರೆ ಎನ್ನುವುದೇ ಇದಕ್ಕೆ ಅರ್ಥ. ಸಂತೋಷವಾಯಿತು ನನಗೆ. ಯಾಕೆ? ಮುತ್ತಿನ ಮಗನವೊಂದನ್ನು ನನ್ನ ಶಿರದ ಮೇಲೆ ಇರಿಸುತ್ತಿರುವ ಹೊತ್ತಿನಲ್ಲಿ ನನ್ನ ತಂದೆಯವರಾಡಿರುವಂತಹ ಮಾತು, ಮಗನ ಪರಂಪರಾಗತವಾಗಿ ಬಂದಿರುವಂತಹ ಮುತ್ತಿನ ಮುಕುಟವನ್ನು ನಿನ್ನ ಶಿರದ ಮೇಲೆ ಇರಿಸ್ತಾ ಇದ್ದೇನೆ, ಪ್ರಜೆಗಳನ್ನು ನೀರಾಳಬೇಕು ಎನ್ನುವಂತಹ ನುಡಿ. ಆ ಪ್ರಜೆಗಳನ್ನು ನೀರಾಳಬೇಕು ಎನ್ನುವುದರ ಅರ್ಥ ಏನು? ಪ್ರಜೆಗಳಲ್ಲಿಯೇ ನೀರಪ್ಪ ಆಳಾಗಿ ದುಡಿದಾಗ ನಮ್ಮ ಈ ರಾಜ್ಯ ಸುಗಮವಾಗಿ ಸಾಗುತ್ತದೆ ಎನ್ನುವುದಕ್ಕೆ ಮತ್ತೊಂದು ಮಾತಿಲ್ಲ ಎಂದು ಹೇಳಿದ ಆ ನುಡಿ ಇಂದಿಗೆ ಸತ್ಯವಾಯಿತು. ಓಲಗತ್ತರಾಗಿರುವಂತಹ ನಾನು ಯೋಚಿಸುವುದೇನು? ನನ್ನಲ್ಲಿಯೇ ವಿಚಾರಗೋಷ್ಠಿಯನ್ನು ಮಾಡಿಕೊಳ್ಳುವುದಲ್ಲ, ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಮತ್ತಾರಾದ್ರೂ ಬೇಕಲ್ಲವೇ ಎನ್ನುವುದಕ್ಕಿಂತಲೂ ನನ್ನ ಹೆಂಡತಿಯನ್ನೇ ಬರ ಹೇಳ್ತೇನೆ. Yeah.
ನಿನ್ನನ್ನ ಹಾ. ಕೈ ಹಿಡಿದು ನಾನು ಹ್ಮ್. ಧನ್ಯತಾ ಭಾವವನ್ನ ಹೊಂದಿದವನಾಗಿದ್ದೇನೆ. ಅಲ್ಲವೇ? ಆದ್ದರಿಂದಲೇ ಹಿರಿಯರಾಡಿರುವಂತಹ ಮಾತು ಹ್ಮ್. ಸತ್ಯವಾಯಿತು. ಹಾ. ಧನ್ಯೋ ಗೃಹಸ್ಥಾಶ್ರಮ. ಹ್ಮ್. ಉತ್ತಮವಾಗಿರುವಂತಹ ಸೌಧವೊಂದನ್ನ ಗೃಹ ಹಾ. ಎಂದು ಯಾರೂ ಹೇಳುವುದಿಲ್ಲ. ಹಾಗಾದರೆ ಸತ್ಕುಲ ಪ್ರಸೂತೆಯಾಗಿರುವಂತಹ ಆಚಾರವಂತೂ ಒಂದಲಾದಂತಹ ಸತಿಯು ಆ ಮನೆಯಲ್ಲಿ ನೆಲೆಸಿ ಕೊಂಡಿರುವ ಪ್ರಯುಕ್ತವಾಗಿಯೇ ಆ ಮನೆಯನ್ನ ಗೃಹ ಎಂದು ಕರೆದರು. ಗೃಹಿಣಿ ಗೃಹಂ ಉಚ್ಯತೆ. ಹಾ. ಅವಳು ಮಾಡುತ್ತಿರುವಂತಹ ನಿತ್ಯ ಕಾರ್ಯಗಳೆಲ್ಲವ ಆ ಮನೆಯಲ್ಲಿ ಸರಿಯಾಗಿ ನಡೆಯುತ್ತಿದ್ದಾಗ ಆ ಮನೆ ಉಚ್ಛಭಾವವನ್ನು ಹೊಂದುತ್ತದೆ. ಗೃಹಿಣಿ ಗೃಹ ಉಚ್ಯತೆ. ತಪ್ಪಿದ್ರೆ ಏನಾಗ್ತದೆ? ಗೃಹ ಏನಾಗ್ತದೆ ಸ್ವಾಮಿ? ಮುಚ್ಚತ್ತೆ. ನೀನು ಬೇಸರ ಮಾಡಬೇಡ, ಹೇಳುವುದನ್ನೇ ಹೇಳು. ಯಾಕೆಂದ್ರೆ ನಿನಗಾಗಿ ಹೇಳಿದ್ದಲ್ಲ. ಸತ್ಕುಲ ಪ್ರಸೂತೆ ಅಲ್ಲದೆ ಪ್ರತಿನಿತ್ಯ ಜಗಳವನ್ನೇ ಮಾಡುತ್ತಿದ್ದ ಹೆಣ್ಣಾಗಿದ್ದರೆ ಅವಳಿಗೆ ಅದು ಸಂಬಂಧಪಡುತ್ತದೆ. ನನ್ನ ಮನದ ನೆನೀನು ಎಲ್ಲಿಯೋ ಇದ್ದ ನಿನ್ನನ್ನ ಕೈ ಹಿಡಿದು ನಾ ಭಾಗ್ಯವಂತನಾಗಿದ್ದೇನೆ, ನನ್ನ ಮನಗಳಲ್ಲಿ ನೀನು ತುಂಬಿದವಳಾಗಿದ್ದೀಯ ಎಂಬಲ್ಲಿಗೆ ಸಂತೋಷ ಹೊಂದಿದರೂ ನಮ್ಮೀವರೆಗೆ ಕೊರಬಂದುಂಟು. ಅದೇನು ಬಲ್ಲಯ್ಯ? ಸಂತಾನ ಆಗಲಿಲ್ಲಲ್ಲ. ಇಷ್ಟು ವರ್ಷಗಳ ಕಾಲ ಸಂತಾನ ಅಪೇಕ್ಷೆಯಿಂದ ನಾವು ಮಾಡದೇ ಇದ್ದಂತಹ ಕಾರ್ಯಗಳಿಲ್ಲ. ಭಗವಂತ ನಮಗೆ ಕರುಣಿಸಲಿಲ್ಲ ಎನ್ನುವುದಕ್ಕೆ ಅದೃಷ್ಟ ನಮ್ಮಲ್ಲಿ ಇಲ್ಲ ಎನ್ನುವುದೇ ಇದರ ಅರ್ಥ. ರಮಣಿ, ನಿನ್ನೆಯ ದಿವಸ ಒಂದು ಕಾರ್ಯ ನಡೆದು ಹೋಯಿತು. ಕಾನೂನಲ್ಲಿರುವಂತಹ ಋಷಿಮುನಿಗಳೆಲ್ಲರೂ ಒಟ್ಟಾಗಿ ಬಂದು ನನ್ನಲ್ಲಿ ಬಂದು ಬೇಡಿಕೊಂಡರು. ನಮ್ಮಲ್ಲಿರುವ ಸುವಸ್ತುಗಳನ್ನೆಲ್ಲೋ ತಸ್ಕರರು ಕದ್ದೊಯ್ದಿದ್ದಾರೆ ಎಂಬಲ್ಲಿಗೆ ಅಲ್ಲಿಗೆ ಹೋದೆ. ಆ ತಸ್ಕರರನ್ನು ಸದೆಬಡಿದೆ, ಅವರ ಸುವಸ್ತುಗಳನ್ನ ತಂದು ಕೊಟ್ಟೆ. ನನ್ನ ಮುಖವನ್ನು ಗ್ರಹಿಸಿರುವಂತ ಅವರು ಹೇಳಿದ್ರು, ಅರಸ ನಿನ್ನ ಮುಖದಲ್ಲಿ ಕುಂದೊಂದುಂಟು, ಏನೋ ಮನದ ಆಳದಲ್ಲಿ ಬೇಸರವೊಂದುಂಟು ಎಂದು ಅಂದಾಗ ಸಂತಾನ ವಿಹೀನನಾಗಿದ್ದೇನೆ ಸ್ವಾಮಿ ಎಂದು ಅಂದಾಗ ಋಷಿ ಮುನಿಗಳು ಹೇಳಿರುವ ಮಾತು. ಸಕಲವನ್ನು ತಿಳಿದವರು ಅವರು. ಭೂತ ಭವಿಷ್ಯತ್ ಮತ್ತು ವರ್ತಮಾನದಲ್ಲಿ ಏನೆಲ್ಲ ಆಗುತ್ತದೆ ಎನ್ನುವುದನ್ನ ಅವರು ಗ್ರಹಿಸಿಯೇ ಹೇಳುವುದಲ್ಲವೇ. ಅವರು ಅರಸ ಚಿಂತಿಸದಿರು, ಸಿಗಂದೂರು ಎನ್ನುವಂತಹ ಕ್ಷೇತ್ರದಲ್ಲಿ ದೇವಿ ಚೌಡಮ್ಮ, ತಾಯಿ ಚೌಡಮ್ಮ ನೆಲೆಯಾಗಿ ನಿಂತಿದ್ದಾಳೆ. ಭಕ್ತರ ಅಭಿಷ್ಟವನ್ನ ಪೂರೈಸುತ್ತಾಳೆ. ಹಾಗಾಗಿ ಅಲ್ಲಿ ಹರಕೆಯನ್ನೊತ್ತು ಪೂಜೆಯೊಂದನ್ನ ಮಾಡು ಎಂದು ಅವರು ಅರುಗಿರುವಂತ ನುಡಿ. ಆದ್ದರಿಂದ ಕೊನೆಯ ಪ್ರಯತ್ನ ನೀನು ನಾನು ನೀನು ಇರುವರು ಸೇರಿ ದೇವಿಯಲ್ಲಿ ಗುಡಿಗೆ ಹೋಗಿ ಹರಕೆಯನ್ನ ಹೊತ್ತು ಪೂಜೆ ಮಾಡಿದ್ರೆ ಮಕ್ಕಳಾಗ್ತದೆ ಅಂತ ಅವ್ರು ಹೇಳಿದ್ದಾರಲ್ಲ. ಹೌದು ಸ್ವಾಮಿ, ಸ್ವಲ್ಪ ನಿಲ್ತೀರಾ? ಪೂರ್ಣ ನಿಲ್ತಾರೆ, ನನಗೆ ಸ್ವಲ್ಪ ನಿಂತ ಅಭ್ಯಾಸ ಇಲ್ಲ. ಹೇಳಿ ವಲ್ಲಭಾ, ಏನು? ಹೃದಯ ಕೇಳು ಮೂಢನಂಬಿಕೆ ಇದು. ಹೃದಯ ದುರ್ಲಭ ಕೇಳು, ಹೃದಯ ದುರ್ಲಭ ಕೇಳು ಮೂಢನಂಬಿಕೆ ಇದು.
ಪೂಜೆಗಾಗಿ ಹರಕೆಗಾಗಿ ನಾವು ಹೋಗಬೇಕೆಂತ ಹೇಳುವುದಾ? ಮೌನ ವ್ರತ ಪ್ರಾರಂಭ ಮಾಡೋಣ. ಸ್ವಾಮಿ, ದೇವಿಯನ್ನು ಮೆಚ್ಚಿಸುವುದು ದೇವಿಯ ಕುರಿತಾಗಿ ಭಕ್ತಿ ಉಳ್ಳಳು ನಾನು. ಅಲ್ಲ ಅಂತ ನಾನು ಹೇಳಿದ್ನು. ಅದಕ್ಕಾಗಿ ನೀವು ಹೇಳಿರಬೇಕು. ಯಾಕೆ? ಏನು? ನಮ್ಮ ಪಾಲಿಗೆ ಸಂತಾನವಾಗಬೇಕೆನ್ನುವಂತ ನೆಲೆಯಲ್ಲಿ ಈ ನಿರ್ಧಾರವನ್ನು ತಾವು ತೆಗೆದುಕೊಳ್ಳುತ್ತಾ ಇದ್ದೀರಿ. ಇದು ತಪ್ಪಲ್ಲ ಅಲ್ವಾ? ಮಕ್ಕಳು ಬೇಕು ಎಂದವರು ಮಕ್ಕಳಾಗದೇ ಇದ್ದಾಗ ಹರಕೆ ಹೋಗ್ಬೇಕಾಗಿದ್ದು ಸಹಜ. ಆದ್ರೆ ಇಂದು ನಾನು ಆಲೋಚನೆ ಮಾಡುವುದು, ಯಾವ ಕಾರಣಕ್ಕೂ ನಿಮ್ಮ ಮಾತನ್ನು ನಾನು ಉಲ್ಲಂಘನೆ ಮಾಡಿದವಳೇ ಅಲ್ಲ, ಮಾಡಾದವಳು. ಆದ್ರಿಂದಲೇ ನಿನ್ನನ್ನು ಮಹಾಪತಿವ್ರತೆ ಎಂದು ಲೋಕಕ್ಕೆ ಅಡ್ಡಾಡಲಿಲ್ವೇ? ಅಲ್ಲವೇ? ನಮ್ಮ ನಾಡಿನವರೆಲ್ಲ ನಿನ್ನ ಆಚಾರವನ್ನೇ ಆದರ್ಶವನ್ನಾಗಿರಿಸಿಕೊಂಡ. ಸತ್ಯ ಸ್ವಾಮಿ, ಗಂಡನ ಮಾತನ್ನು ಹೆಂಡತಿಯಾದವಳು ಅಲ್ಲಗಳಿದ್ದ ಅಂತ ಆದ್ರೆ ಹೆಣ್ಣಾಗಿ ಅವಳು ಆಲೋಚನೆ ಮಾಡಬೇಕು. ಆದರೂ ಇನ್ನು ನಾನು ಆಲೋಚಿಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಏನು ಯೋಚಿಸಿದೀಯ? ಲೋಕದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಬಯಸುವುದು ಏನನ್ನ ಸ್ವಾಮಿ, ಯೋಗ್ಯ ವ್ಯಕ್ತಿಯನ್ನು ಕೈ ಹಿಡಿದು ಆ ವ್ಯಕ್ತಿಯಿಂದ ಸಂತಾನವೊಂದನ್ನು ಪಡೆದು ಆ ಮಗುವಿನ ಬಾಯಿಂದ ಅಮ್ಮ ಎಂದು ಕರೆಸಿಕೊಂಡಾಗಲೇ ಅಲ್ಲವೇ ಹೆಣ್ಣಿನ ಜನ್ಮ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದು. ಮದುವೆ ಎನ್ನುವ ಶಬ್ದಕ್ಕೆ ಅರ್ಥ ಮತ್ತುಂಟು. ಯಾಕೆಂದ್ರೆ ದೈಹಿಕವಾಗಿರುವಂತಹ ಕಾಮನೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ಮದುವೆ ಎನ್ನುವುದು ಮಾಡುವುದಿಲ್ಲ. ಹಾಗಾದ್ರೆ ಮದುವೆ ಮಾಡಬೇಕು ಯಾಕೆ? ಸಂತಾನ ಅಭಿವೃದ್ಧಿಗಾಗಿ, ಸಂತಾನವನ್ನ ಪಡೆಯುವುದಕ್ಕಾಗಿ, ಸತ್ತ ಸಂತಾನ ಪಡೆಯುವುದಕ್ಕಲ್ಲ, ವಂಶದ ಉದ್ಧಾರಕ್ಕಾಗಿ. ಸ್ವಾಮಿ, ನಾನು ತಾಯಿಯಾಗಬೇಕು, ತಾಯ್ತನವನ್ನು ಹೊಂದಬೇಕಿರುವಂತಹ ನೆಲೆಯಲ್ಲಿಂದಲಾಗಿ ಬ್ರಾಹ್ಮಣರು ಹೇಳಿರುವಂತಹ ಯಾವೆಲ್ಲ ಪೂಜೆ ಪುರಸ್ಕಾರಗಳನ್ನು ಎಲ್ಲೆಲ್ಲಿ ದೇವಾಲಯಗಳಿದೆ, ಗುಡಿಗಳಿಗೆ ಅಲ್ಲೆಲ್ಲಿವರೆಗಾಗಿ ಹೋಗಿ ಪೂಜೆ ಪುರಸ್ಕಾರಗಳನ್ನು ಕೊಟ್ಟವರು ನಾವಾಗಿದ್ದೇವೆ. ಹೌದು, ನಾವು ಹೋಗಿದ್ದೇವೆ. ನೀನೇ ಹೋಗಿದ್ದೀಯಾ, ನಾನೇ ಹೋಗಿದ್ದೇನೆ. ಯಾವ ಯಾವ ಗುಡ್ಡವನ್ನು ಬೆಟ್ಟವನ್ನು ಹತ್ತಿದ್ದೇವೆ. ಗುಡ್ಡ ಹತ್ತಿದವರಿಗೆಲ್ಲ ಮಕ್ಕಳಾಗ್ತಾರೆ ಅಂತ ಇಲ್ಲ. ಹಾಗಿದ್ರೆ ಪ್ರಯತ್ನ ಬಿಡ್ಲಿಲ್ಲ ಅಲ್ವಾ ಸ್ವಾಮಿ? ಇದೆಲ್ಲವೂ ಮಾಡಿದ್ದು ಯಾಕಾಗಿ? ನಮ್ಮ ಪಾಲಿಗೆ ಸಂತಾನವಾಗುತ್ತದೆ ಎನ್ನುವಂತ ನಂಬಿಕೆ ನೆಲೆಯಿಂದಲಾಗಿ ಆ ಪೂಜೆಯನ್ನು ನಾವು ಮಾಡಿದ್ದೇವೆ. ಯಾವ ಮನುಷ್ಯನಿಗೆ ಆದ್ರೂ ಕೂಡ ನಂಬಿಕೆ ಎನ್ನುವುದು ಇರಬೇಕು. ನಂಬಿಕೆಯಿಂದಲೇ ಅಲ್ವೇ ನಾನು ನಿನ್ನನ್ನು ಮದುವೆ ಆದದ್ದು. ಸ್ವಾಮಿ, ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆಯನ್ನು ಹೊತ್ತು, ನಿನ್ನ ಮೇಲಿನ ವಿಶ್ವಾಸ ಎನ್ನುವುದಕ್ಕಿಂತಲೂ ನನ್ನ ಅಪ್ಪ ನಿನ್ನನ್ನ ಮದುವೆ ಮಾಡಿ ಕೊಡುವಲ್ಲಿ ಹೇಗಪ್ಪ ಆ ಹುಡುಗಿಯನ್ನ ತಂದುಕೊಳ್ತೇನೆ ಇಂಥ ಕುಲದವಳು ಎಂದು ಹೇಳಿದಾಗ ಯಾಕಂದ್ರೆ ಒಮ್ಮೆ ನಂಬುವುದಕ್ಕಾಗಲ್ಲವೇ ಅಲ್ವಾ ಸ್ವಾಮಿ? ಹಾಗಾದ್ರೆ ಆ ನಂಬಿಕೆಯಿಂದ ಇಂದಲಾಗಿ ನಾವು ಆ ಪೂಜೆಗಳನ್ನು ಮಾಡಿದವರಾಗಿದ್ದೇವೆ. ಹೌದು, ಯಾವ ವ್ಯಕ್ತಿಗೆ ಆಗಲಿ ಮಾಡಿದಂತ ಕಾರ್ಯವೆನ್ನುವುದು ಫಲಿಸಬೇಕು. ಫಲಿಸದೆ ಹೋದ್ರೆ ಏನಾಗುತ್ತದೆ? ಆ ಒಂದು ಕಾರ್ಯದಲ್ಲಿ ನಂಬಿಕೆ ಬರುವುದಿಲ್ಲ. ಹಾಗಾದ್ರೆ ಈವರೆಗೂ ಹೋಗಿ ಮಾಡಿದಂತ ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಮಾಡಿದವಳು ನಾನು. ನಂಬಿಕೆ ಎನ್ನುವುದು ಈಗ ಮೂಢನಂಬಿಕೆ ಅನಿಸುತ್ತಾ ಉಂಟು ಸ್ವಾಮಿ. ಮೂಢನಂಬಿಕೆ ಖಂಡಿತವಾಗಿ. ಹೇಗೆ ಹೇಳ್ತೀಯ ಸ್ವಾಮಿ? ಮಂತ್ರಕ್ಕೆ ಮಾವಿನಕಾಯಿ ಉದುರಿತೆ ಸ್ವಾಮಿ, ಉದರ್ಲಿಕ್ಕೆ ಸಾಧ್ಯ ಇಲ್ಲವೇ? ಇಲ್ಲ. ಮಂತ್ರದಿಂದ ಏನು ಸಿದ್ಧಿ ಆಗುವುದಿಲ್ಲ ಎನ್ನುವ ಆಲೋಚನೆಗೆ ಬಂದೆಯಾ? ಖಂಡಿತವಾಗಿ. ಮಂತ್ರವೊಂದನ್ನೇ ಹೇಳಿ ಅಗ್ನಿಯನ್ನು ಉಳಿಸುತ್ತಾರೆ. ಇಂದಿಗೂ ಬ್ರಾಹ್ಮಣರು ಗೊತ್ತುಂಟು ಇರಬಹುದು, ಆದ್ರೂ ಈ ಕಾಲದಲ್ಲಿ ಆಗುವುದಿಲ್ವೋ ಎನ್ನುವಂತ ಶಂಕೆ ನನಗೆ. ಈ ಕಾಲದಲ್ಲಿ ನೀನದನ್ನ ಕಾಣಲಿಲ್ಲ, ಹಾಗಾಗಿ ಶಂಕೆ ಪಡ್ತೀಯ. ಸ್ವಾಮಿ, ಭಕ್ತಿ ಇಲ್ಲ ಅಂತಲ್ಲ, ದೇವರ ಮೇಲೆ ಭಕ್ತಿ ಉಂಟು ನನಗೆ. ಭಕ್ತಿ ಇರುವುದರಿಂದಲಾಗಿ ಈವರೆಗಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿದವಳು ನಾನು. ಇನ್ನು ಮುಂದೆ ಮತ್ತೆ ಪೂಜೆಯ ಪುರಸ್ಕಾರಗಳನ್ನು ಹರಕೆಯನ್ನು ಮಾಡುವಂತ ಮನ ನನ್ನದಲ್ಲ. ಹಾಗಾದ್ರೆ ನನಗೂ ಇಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಹಾಗಿದ್ರೆ ಅವರು ಹೇಳಿದ ಮಾತಿನ ಕುರಿತಾಗಿ ನಿನಗೆ ಭರವಸೆ ಇಲ್ಲ. ಭರವಸೆ ಬರುವ ಹಾಗೆ ಹೇಳಿದ್ರು ಒಪ್ತೀಯಾ? ಏನು ಸ್ವಾಮಿ? ಅಲ್ಲ, ಒಪ್ತೀಯಾ? ಒಪ್ಪುವುದು ದಶರಥ ಚಕ್ರವರ್ತಿಗೆ 60 ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. ಎಷ್ಟು? 60 ಮಕ್ಕಳಾಗಲಿಲ್ಲ, ಸಂತಾನ ಮಕ್ಕಳೇ ಇಲ್ಲ. ಸರಿ, ಕೇಳಿದ್ದೆ. ಆಗ ಏನ್ ಮಾಡಿದ? ವಶಿಷ್ಠರು ಹೇಳಿದ್ರು, ಪುತ್ರ ಕಾಮೇಷ್ಟಿ ಎನ್ನುವಂತಹ ಕೃತುವೊಂದನ್ನ ನೀನು ಮಾಡುವ ಅರಸ. 3 ರಾಣಿಯರಲ್ಲಿ ಸಂತಾನವನ್ನ ಹೊಂದುತ್ತೀಯ. ಅದು ಆ ಕೃತುವನ್ನ ಮಾಡಿದ ಮೇಲೆ ಅವರಿಗೆ ಸಂತಾನ ಭಾಗ್ಯ ಆಯಿತು. ಅವರೇ ಲೋಕಮುಖದಲ್ಲಿ ಇಂದು ಪೂಜಾರ್ಹರಾಗಿದ್ದಾರೆ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಸತ್ಯ ಎಂಬಲ್ಲಿಗೆ ಅದನ್ನು ಆ ಋಷಿಮುನಿಗಳು ಹೇಳಿದ ಮಾತನ್ನು ಕೇಳಿಯೇ ಅಲ್ಲವೇ ಅವರು ಮಾಡಿದ್ದು? ಬೇಡ.
ಕುಂತಿದೇವಿಗೆ ಮಕ್ಕಳಾಗ್ತದೆ ಎನ್ನುವ ನಿರೀಕ್ಷೆ ಅವರಿಗೆ ಉಂಟು. ಆದರೂ 5 ಮಂತ್ರಗಳ ಅನುಗ್ರಹವನ್ನು ದೂರ್ವಾಸನೆ ಮಾಡಿದರು. ದೂರ್ವಾಸನೆ ಕೊಟ್ಟಿಟ್ಟು ಮಕ್ಕಳಾಗುವುದಿಲ್ಲ ಅಂತ ಅವರು ಕೊಟ್ಟ 5 ಮಂತ್ರದಿಂದಲೇ ಮಕ್ಕಳಾದದ್ದು. ನೀನು ಯಾಕೆ ನಂಬುದಿಲ್ಲ? ಆ ಕಾಲವೇ ಬೇರೆ, ಈ ಕಾಲ ಈಗ ನಿಮ್ಮಲ್ಲಿ ಕಾಲವನ್ನೇ ನಾನು ನಿರೀಕ್ಷಿಸುವುದಲ್ಲ. ಈಗ ಬೀಜವನ್ನು ಬಿತ್ತುವಂತಹ ರೈತನೊಬ್ಬ ಹೊಲದ ಬಳಿಯಲ್ಲಿ ಹೋಗಿ ದೇವರೇ ನನ್ನ ಪಾಲಿಗೆ ಬೀಜವಾಗಲಿ ಫಲ ಸಿಗಲಿ ಎನ್ನುವುದಾಗಿ ಆ ಹೊಲದ ಮುಂದೆ ಕುಳಿತುಕೊಂಡ್ರೆ ಫಲ ಸಿಗುವುದಕ್ಕೆ ಸಾಧ್ಯ ಉಂಟಾ? ಪ್ರಯತ್ನ ಕಾರ್ಯ ಸಿದ್ಧಿ ಅಲ್ವೇ? ನಾವು ಅದೇ ಪ್ರಯತ್ನ ಮಾಡುವಂತ ನಿಮ್ಗೆ ಹೇಳಿದ್ದ. ನೀವು ಹೇಳಿದ ಘಟನಾವಳಿಗಳನ್ನು ನಾನು ಕೇಳಿದವಳಾಗಿದ್ದೇನೆ. ಹಿಂದೆ ಮಂತ್ರವನ್ನು ಪಠಿಸುವುದರ ಮೂಲಕವಾಗಿ ಮಕ್ಕಳಾಯಿತು, ಪುತ್ರ ಸಂತಾನವನ್ನು ಮಾಡುವುದರ ಮೂಲಕ ಮಕ್ಕಳಾಯಿತು. ಅದೇ ಕಾಲದಲ್ಲಿ ಹೀಗೂ ಆದದ್ದು ಇಲ್ಲವೇ? ಹೇಗಾಯ್ತು? ಭಾರದ್ವಾಜ ಎನ್ನುವಂತಹ ಮುನಿ ಗಂಗಾ ನದಿ ತಟಕ್ಕಾಗಿ ಸ್ನಾನಕ್ಕಾಗಿ ಹೋದಂತ ಸಂದರ್ಭ ಅಲ್ಲಿಗೆ ದೇವಲೋಕದ ಅಪ್ಸರಾಂಗನೆ ಒಬ್ಬಳು ಬಂದಳಂತೆ, ಗ್ರಥಾಚಿ ಎನ್ನುವಳು. ಅವಳನ್ನು ಕಂಡ ಬಳಿಕ ಅವರಿಗೇನಾಯಿತು? ಉದ್ರೇಕವಾಯಿತು, ಸ್ಖಲನವಾಯಿತು. ಅದನ್ನು ದೊಣ್ಣೆಯಲ್ಲಿಟ್ಟು ದ್ರೋಣನಾಗಿ ಹುಟ್ಟಿಕೊಂಡ. ಹಾಗಾದ್ರೆ ಆ ಕಾಲದಲ್ಲಿ ಆ ರೀತಿ ಆಯಿತು. ಈ ಕಾಲದಲ್ಲಿ ಮಂತ್ರಕಾರದಲ್ಲ, ಅವಳನ್ನ ಕಂಡಾಗ ಸ್ಖಲನ ಅಲ್ವಾ? ಹಾಗಾದ್ರೆ ನಾನು ಹೇಳಿದ ಕಟ್ಟಿಗೆ ಸಾಮ್ಯ ನಿಮ್ಮಲ್ಲಿ ವಾದ ಮಾಡುವಷ್ಟು ದೊಡ್ಡವಳು ನಾನಲ್ಲ. ನಾ ಹೇಳಿದ್ದು ಹಾಗಲ್ಲ ಸ್ವಾಮಿ, ವಾದದಲ್ಲಿ ನಾನು ಸೋಲ್ತೇನೆ ಅಂತ ಭಾವಿಸಿಕೊಂಡು ಮನಸ್ಸೆನ್ನುವುದು ಒಮ್ಮತವಾಗಬೇಕು. ನಂಬಿಕೆ ಬರಬೇಕು. ಯಾಕೆ? ನಂಬಿಕೆ ಇಲ್ಲದೆ ಇದ್ರೆ ನಾವು ಸಂಸಾರ ಮಾಡುವುದಕ್ಕೆ ಆಗುವುದಿಲ್ಲ. ಆದ್ರಿಂದ ಯಾವ ಕಾರಣಕ್ಕೂ ನಿಮ್ಮ ಮಾತನ್ನು ಮೀರಿದವಳಲ್ಲ. ನನ್ನ ಪಾಲಿಗೆ ಮಕ್ಕಳಾಗಲಿಲ್ಲವಂತ ಕೊರಗು ನನ್ನ ಪಾಲಿಗುಂಟು ಸ್ವಾಮಿ. ಎಷ್ಟು ಬಾರಿ ಅಂತ ನಾನು ಪೂಜೆ ಪುರಸ್ಕಾರಗಳನ್ನು ಮಾಡಲಿ, ಇನ್ನು ಮಾಡುವಂತ ಮನ ನನಗಿಲ್ಲ ಸ್ವಾಮಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಪೂಜೆಗಾಗಿ ನಾನು ಬರುವುದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸ್ವಾಮಿ. ವಿನಾಶಕಾಲೇ ವಿಪರೀತ ಬುದ್ಧಿ. ಹೆಣ್ಣಾದವಳು ಗಂಡನ ಮಾತನ್ನ ತಿರಸ್ಕಾರ ಮಾಡ್ತಾಳೆ ಅಂತ ಆದ್ರೆ ಮುಂದೊಂದು ದಿವಸ ಕಷ್ಟಕ್ಕೆ ಅವಳು ಹೊಣೆಗಾರರಾಗ್ತಾಳೆ. ಬರುವ ಕಷ್ಟವನ್ನ ಅವಳು ಹೊರಲೇಬೇಕಾಗುತ್ತದೆ. ಬರುವುದಿಲ್ಲ ಅಂತ ಒಳಗೋದ್ಲಲ್ಲ, ಅವಳನ್ನು ಒತ್ತಾಯಿಸುವಷ್ಟು ನಾನು ಮೂಢನಲ್ಲ. ಇಬ್ಬರೂ ಸೇರಿ ಹರಕೆಯನ್ನು ಹೊರಬೇಕು. ಅವಳು ಬರುವುದಿಲ್ಲ ಎಂಬಲ್ಲಿಗೆ ನಾನು ಹರಕೆಯನ್ನು ಹೊರದೇ ಇರುವುದಿಲ್ಲ. ನೇರವಾಗಿ ದೇವಿ ಗುಡಿಗೆ ಹೋಗಿ ಭಾಗ್ಯವಯ್ಯ. ಭಾಗ್ಯ ಎಂದರೆ ಹೇಗೆ ಬರ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಭಗವಂತನು ಅನುಗ್ರಹಿಸಿದ್ರೆ ಏನೆಲ್ಲ ಆಗ್ತದೆ ಎನ್ನುವುದಕ್ಕೆ ಸಾಕ್ಷಿ ನಾನು. ಹರಕೆಯನ್ನ ಹೊತ್ತೆ ಪ್ರಯುಕ್ತವಾಗಿ ಒಂದು ಮಗುವಿಗೆ ತಂದೆಯಾದೆ. ಹೌದು, ಗಂಡು ಮಗು ಹುಟ್ಟಿಕೊಂಡಿದ್ದಾನೆ. ಗುಣನಿಧಿ ಎಂದು ಅವನ ಹೆಸರನ್ನಿರಿಸಿದ್ದೆ. ಅವನಿಗೆ ಹೆಸರನ್ನಿರಿಸಿದ್ದೇನೆ. ತಂದೆ ಧರ್ಮನಿಧಿ, ಮಗ ಗುಣನಿಧಿ. ಆ ಮಗುವಿನ ಭವಿಷ್ಯವನ್ನು ನೋಡುತ್ತಾ ನನ್ನ ಚಿತ್ತವನ್ನು ಅವನತ್ತ ಇರಿಸುತ್ತಾ ಕಾಲವನ್ನು ಕಾಡ್ತೇನೆ.